ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸ್ನೇಹಿತ ಲಿಂಗರಾಜ್. ಎಲ್ಲರೂ ಚೆನ್ನಾಗಿರೋಂಥ ಭಾವಿಸ್ತಾ ನಾನು ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಒಂದು ಸ್ವಾಗತನ ಕೊಡ್ತೀನಿ. ಅದೇ ರೀತಿ ಇದೊಂದು ವಿಶೇಷ ವೀಡಿಯೋ ಅಂತಲೇ ಹೇಳ್ಬೋದು. ಕಾರಣ ಏನಂತ ಹೇಳಿದ್ರೆ, ನಮ್ಮ ಶ್ರೀ ನಾಗುಮಲೆ ಮಾದಪ್ಪ ಸೇವಾ ಟ್ರಸ್ಟ್ನ ವತಿಯಿಂದ ಮೊದಲನೇ ವರ್ಷದ ಒಂದು ಮಾದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಹೆಚ್ಚು ಕಮ್ಮಿ 200 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಹೋಗೋ ಸ್ಥಿತಿಗೆ ಒಂದು 7 ದಿವಸ ಆಗುತ್ತೆ, ಒಂದು ವಾರ ಆಗುತ್ತೆ. ಕಂಪ್ಲೀಟಾಗಿ ಪಾರ್ಟ್ ಬೈ ಪಾರ್ಟ್ ವೀಡಿಯೋನ ಹಾಕ್ತಾ ಹೋಗ್ತೀನಿ, ಏನೇ ನಡೆಯುತ್ತೆ ಅಂತೇಳಿ. ಇವತ್ತು ಮೊದಲನೇ ದಿವಸ ವೀಡಿಯೋನ ಶುರು ಮಾಡ್ತಾಯಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಸ್ನೇಹಿತರೆ ನಮಸ್ಕಾರ. ನೋಡಿ, ಇವಾಗ ಪಾದಯಾತ್ರೆ ಶುರು ಮಾಡಿದ್ದೀವಿ. 11 ಗಂಟೆ ಆಯಿತು, ಬಿಟ್ಟಿದ್ದೀವಿ. ಇವಾಗ ನಮ್ಮ ಟಾರ್ಗೆಟು 20 ಕಿಲೋಮೀಟ್ರ್ ಇದೆ. ನೋಡೋಣ ಮುಂದೆ ಎಲ್ಲಿ ಎಷ್ಟು ತನಕ ನಡೀತಾರೆ ಅಂತ ಗೊತ್ತಿಲ್ಲ. ನೋಡಿ, ಬಂದಿರೋದು ಕರೆಕ್ಟಾಗಿ ಇಲ್ಲೊಂದು 12 ಜನ ಇದ್ದೀವಿ. ಮುಂದೆ ಯಾರ್ಯಾರು ಸೇರ್ಕೋತಾರೆ ಗೊತ್ತಿಲ್ಲ, ನೋಡೋಣ. ಒಂದು 20 ಕಿಲೋಮೀಟ್ರ್ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಇವಾಗ 11 ಗಂಟೆ ಆಗಿದೆ. ಎಲ್ಲಿ ಆಟ ಆಗೋದಂತ ಇನ್ನೂ ಡಿಸೈಡ್ ಮಾಡ್ಕೊಂಡಿಲ್ಲ. ಇನ್ನು ಮುಂದಕ್ಕೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ. ಜೈ ಮಾಪ್ತಳ್ಯ, ಜೈ ಮಾದಪ್ಪ, ಸ್ನೇಹಿತರೆ, ಹಾಗೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ನಮ್ಮ ಜೊತೆಗೆ ಒಬ್ಬ ಮುಖ್ಯ ಅತಿಥಿ ಕೂಡ ಸೇರ್ಕೊಂಡಿದ್ದಾರೆ. ಅವ್ರು ಯಾರು ಅಂದರೆ ಬನ್ನಿ ತೋರಿಸ್ತೀನಿ. ಆ ನಾಯಿ ಹೆಚ್ಚು ಕಮ್ಮಿ ಒಂದು 2 ಕಿಲೋಮೀಟ್ರಿಂದನೂ ಕೂಡ ನಮ್ಮ ಜೊತೆಗೇನೆ ಬರ್ತಾ ಇದೆ. ಇರಿ, ಹತ್ರ ಹೋಗಿ ತೋರಿಸ್ತೀನಿ. ಸಿದ್ದು ಸ್ಟಾಪ್ ಮಾಡೋ, ನಿಂತ್ಕೋ. ಎರಡು ಕಿಲೋಮೀಟ್ರಿಂದ ನಾವು ಬರ್ತೈತೆ ನೋಡಿ ಸ್ನೇಹಿತರೆ. ನಾವು ನಿಂತ್ಕೊಂಡ್ವಿ, ಅದು ನಿಂತ್ಕೊಂತು. ನೋಡ್ಕೊಂಡು ನಮ್ಮ ಜೊತೆಗೆ ಬರ್ತೈತೆ. ನೋಡೋಣ ಎಲ್ಲಿ ತನಕ ಬರ್ತೈತೆ ಅಂತೇಳಿ. ಇವಾಗ ಎಕ್ಸಾಕ್ಟಾಗಿ ನಾವು 9 ಡೈಲಿ ಫ್ಲೇವರ್ ಕೆಳಗಡೆ ಇದ್ದೀವಿ. ನೋಡೋಣ ಎಷ್ಟು ದೂರ ಬರ್ತದೆ ಅಂತೇಳಿ. ಸ್ನೇಹಿತರೆ, ಕೆಂಗೇರಿ ರೀಚ್ ಆದ್ವಿ. ಆದರೂ ನಮ್ಮ ಜೊತೆಗೆ ಬರ್ತಾಯಿದೆ. ಇನ್ನು ಹೆಚ್ಚು ಕಮ್ಮಿ ಒಂದು 7-8 ಕಿಲೋಮೀಟ್ರು ನಮ್ಮ ಜೊತೆಗೆ ನಡ್ಕೊಂಡು ಬಂದಿದೆ. ನೋಡೋಣ ಇನ್ನೂ ಎಷ್ಟು ದೂರ ಬರುತ್ತೆ ಅಂತ. ಹೋಗೇ ಮಾದಪ್ಪ.
ಜೈ ಮಾದಪ್ಪ ಜೈ ರಪ್ಪ ವಯಸ್ಸು ಬಾ ಬಾ ಇಲ್ಲಿ ಹೊರಗಡೆ ಬಂದಿದ್ದಾನೆ ಇವನು ಬಾ ಹಂಗೆ ವಿಡಿಯೋ ಇದೆ ಸಾಂಗ್ ಗೆಟ್ ಮುಚ್ಚಿಬಿಡು ಹೊರಗ್ಬಿಟ್ಟ ಕಮ್ಮಿ ಸ್ನೇಹಿತರೆ ನಮಸ್ತೆ. ಫೈನಲ್ ಆಗಿ ನಮ್ಮ ಟಾರ್ಗೆಟ್ ರೀಚ್ ಮಾಡಿದ್ದೀವಿ. ಕುಂಬಳಗೋಡಿಗೆ 20 ಕಿಲೋಮೀಟ್ರ್ ಬಂದ ಮೇಲೆ ಇಲ್ಲಿ ಒಂದು ದೇವಸ್ಥಾನದಲ್ಲಿ ಉಳ್ಕೊಳ್ಳೋಕ್ಕೆ ಪರ್ಮಿಷನ್ನ ಕೇಳಿಕೊಂಡು ಇಲ್ಲೇ ಉಳ್ಕೊಂಡಿದ್ದೀವಿ. ಮತ್ತು ಹಾಗೆಯೇ ನಮ್ಮ ಜೊತೆಗೆ ಆ ನಾಯಿ ಕೂಡ ರೆಸ್ಟ್ನ ಮಾಡ್ತಾ ಇಲ್ಲಿ ಅದು ಕೂಡ ಬಂದಿದೆ. ಸರಿಯಾಗಿ ನಾವು ಅಲ್ಲಿ ಒಂದು 11 ಗಂಟೆಗೆ ಬಿಟ್ಟಿದ್ದು, ಹೆಚ್ಚು ಕಮ್ಮಿ ಇವಾಗ ಟೈಮು 3:30. ಆದಷ್ಟು ರೆಸ್ಟ್ನ ಕಮ್ಮಿ ಮಾಡ್ಕೊಂಡು ಒಂದು 5 ನಿಮಿಷ ರೆಸ್ಟ್ನ ಮಾಡಿಕೊಂಡು ಫೈನಲ್ ತಲುಪಿದಾಯಿತು. ಇನ್ನು ನಾಳೆಯಿಂದ ಟೈಮ್ ಪ್ರಕಾರ ಮುಂದುವರಿತದೆ. ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ ಎಲ್ರಿಗೂ.